ಚಳ್ಳಕೆರೆಯ ತ್ಯಾಗರಾಜನಗರದ ವಾರಸುದಾರರಿಲ್ಲದ ಮನೆಯೊಂದರಲ್ಲಿ ಬೆಂಕಿ ಬಿದ್ದ ಘಟನೆ ನಡೆದಿದೆ. ಶನಿವಾರ ಬೆಳಗ್ಗೆ 11 ಗಂಟೆ ವೇಳೆ ಘಟನೆ ನಡೆದಿದ್ದು, ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ತ್ಯಾಗರಾಜನಗರದ ನಿವೃತ್ತ ಹಾಗೂ ದಿವಂಗತ ಪೌರಾಯುಕ್ತರಾದ ತಿಪ್ಪಯ್ಯ ಇವರಿಗೆ ಸೇರಿದ ವಾಸವಿಲ್ಲದ ಮನೆಯೊಳಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದರು. ದಟ್ಟವಾದ ಹೊಗೆ ಬರುತ್ತಿದ್ದನ್ನು ಗಮನಿಸಿದ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಮನೆಗೆ ಬೀಗ ಹಾಕದೇ ಇರುವ ಕಾರಣ ಅನೈತಿಕ ತಾಣವಾಗಿ ಪರಿಣಮಿಸಿತ್ತು. ಇನ್ನು ಯಾರೋ ದುರುದ್ದೇಶದಿಂದ ಬೆಂಕಿ ಹಾಕಿರಬಹುದೆಂದು ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಕಿ ಒಳಗೆ ಹಾಕಿದ್ರಾ? ಬೆಂಕಿ ಒಳಗೆ ಹಾಕಿದ್ದಾರೆ. ಓಪನ್ ಇತ್ತಿದು? ಓಪನ್ ಅದು ಓಪನ್ ಇದೆ. ಯಾರು ವಾಸ ಇಲ್ಲಿದ್ರೆ ಇಲ್ಲ ವಾಸ ಇಲ್ಲ ಮನೆ ನೋಡ್ರಿ ಗೊತ್ತಾಗಲ್ರಿ ವಾಸ ಇಲ್ಲ ಅಂತೇಳಿ ಏನು ಮಾಡೋದು ಕಿಟಕಿ ಗ್ಲಾಸ್